ಹಾಯ್ ಫ್ರೆಂಡ್ಸ್, ನಾನು ಆನಂದ್ ಕುಮಾರ್. ನಾವು ಈಗ ಬ್ಯಾಂಕಿಂಗ್ ಇನ್ ಇಂಡಿಯಾ ಸೆಕೆಂಡ್ ಪಾರ್ಟ್ನ ನೋಡೋಣ. ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ, ಅದರಲ್ಲಿ ಬೇಸಿಕ್ಸ್ ಹೇಳಿದ್ದೀನಿ ಬ್ಯಾಂಕಿಂಗ್ ಬಗ್ಗೆ. ಇವಾಗ ಸ್ವಲ್ಪ ಇನ್ನೂ ಕೆಲವೊಂದು ಟಾಪಿಕ್ಸ್ನ ನೋಡೋಣ. ಫಸ್ಟ್ ಬಂದುಬಿಟ್ಟು ಆರ್ ಬಿ ಐ ಮತ್ತು ಇದ್ರ ಫಂಕ್ಷನ್ಸು. ಓಕೆ, ಆರ್ ಬಿ ಐದ ಫಂಕ್ಷನ್ಸ್ ಏನೇನು ಅಂತ ನೋಡ್ಕೊಳ್ಬೇಕಾದ್ರೆ ನಾವು ನೋಡಿ, ಫಸ್ಟ್ ಏನು ಮಾಡುತ್ತೆ ಆರ್ ಬಿ ಐದ ಮೇಜರ್ ಫಂಕ್ಷನ್ಸ್ ಏನೇನು ಅಂತಂದರೆ, ಇದು ಬ್ಯಾಂಕಿಂಗ್ ಸಿಸ್ಟಮ್ನ ಅಥವಾ ಫೈನಾನ್ಷಿಯಲ್ ಸಿಸ್ಟಮ್ನ ಸೂಪರ್ವೈಸ್ ಮಾಡುತ್ತೆ ಅಂತ. ಓಕೆ, ಎರಡನೇದಾಗಿ ಇದು ಫಾರಿನ್ ಎಕ್ಸ್ಚೇಂಜ್ನ ಮ್ಯಾನೇಜ್ ಮಾಡುತ್ತೆ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಅಂತಂದರೆ ಏನು ಅಂದರೆ, ಫಾರಿನ್ ಕರೆನ್ಸಿನ ಎಕ್ಸ್ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡೋದಿರ್ಬೋದು, ಅಥವಾ ಅದನ್ನು ಅವ್ರ ಹತ್ರ ಇಟ್ಕೊಳ್ಳೋದಾಗಲಿ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ನ ಇಟ್ಕೊಳ್ಳೋದಾಗಲಿ ಅದನ್ನು ಮಾಡುತ್ತೆ. ಅದಾದಮೇಲೆ ಬ್ಯಾಂಕರ್ಸ್ ಆಫ್ ಬ್ಯಾಂಕ್ಗಳಿಗೆ ಬ್ಯಾಂಕಾಗಿ ವರ್ಕ್ ಆಗುತ್ತೆ. ಬ್ಯಾಂಕ್ಗಳಿಗೆ ಸಾಲ ಕೊಡೋದಾಗಲಿ, ಅಥವಾ ಅವ್ರುಗಳಿಗೆ ಎನ್ ಪಿ ಎ ಎಲ್ಲ ಕ್ರೈಸಿಸ್ ಆದಾಗ ಕಂಟ್ರೋಲ್ ಮಾಡೋದಾಗಲಿ, ಮತ್ತು ದಿವಾಳಿ ಆಗ್ತಿರೋವಾಗ ಬ್ಯಾಂಕ್ಗಳನ್ನ ಸೇವ್ ಮಾಡೋದಾಗಲಿ, ಈ ಥರ ಎಲ್ಲ ಮಾಡುತ್ತೆ. ಓಕೆ, ಇನ್ನೊಂದು ಬ್ಯಾಂಕರ್ ಟು ದ ಗೌರ್ಮೆಂಟ್ಗೂ ಬ್ಯಾಂಕಾಗಿ ಕೆಲಸ ಮಾಡುತ್ತೆ ಆರ್ ಬಿ ಐ. ಏನಂತಂದರೆ, ಗೌರ್ಮೆಂಟ್ಗೂ ಸಾಲ ಕೊಡುತ್ತೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಯಾವುದು ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಸೆಲ್ ಮಾಡೋದಾಗಲಿ ಅವೆಲ್ಲ ಮಾಡುತ್ತೆ. ಓಕೆ, ಅದಾದಮೇಲೆ ಮಾನಿಟ್ರಿ ಪಾಲಿಸಿ ಮಾಡುತ್ತೆ ಆರ್ ಬಿ ಐ. ಮಾನಿಟ್ರಿ ಪಾಲಿಸಿ ಬಗ್ಗೆ ಡೀಟೇಲಾಗಿ ಆಮೇಲೆ ನೋಡೋಣ ನಾವು. ಅದಾದಮೇಲೆ ಇಶ್ಯೂರ್ ಆಫ್ ಕರೆನ್ಸಿ ಅಂತ ಕರೆನ್ಸಿನ ಇಶ್ಯೂ ಮಾಡುತ್ತೆ. ನಮ್ಗೆ ಗೊತ್ತಿರೋ, ನಾವು ನೋಟ್ಸು ಕಾಯಿನ್ಸ್ ಎಲ್ಲ ಯೂಸ್ ಮಾಡೋದು ಆರ್ ಬಿ ಐ ಇಶ್ಯೂ ಮಾಡುತ್ತೆ. ಓಕೆ, ಈಗ ಏನು ಮಾಡುತ್ತೆ ಆರ್ ಬಿ ಐ, ಏನು ಕರೆನ್ಸಿ ನೋಟು ಮುದ್ರಣ ಮಾಡುತ್ತಲ್ಲ, ಅವು ಎಲ್ಲೆಲ್ಲಿ ಇದಾವೆ ಲೊಕೇಶನ್ಸ್ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಅವಾಗ ಏನು ಮಾಡುತ್ತೆ, ಆರ್ ಬಿ ಐನೇ ಕಂಟ್ರೋಲ್ ಮಾಡೋ ಒಂದು ಆರ್ಗನೈಜೇಷನ್ ಇದೆ, ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಲಿಮಿಟೆಡ್ ಅಂತ. ಅದ್ರ ಅಂಡರಲ್ಲಿ 2 ಪ್ರಿಂಟಿಂಗ್ ಪ್ರೆಸ್ಗಳು ಇದ್ದಾವೆ. ಒಂದು ನಾಸಿಕಲ್ಲಿದೆ ಮಹಾರಾಷ್ಟ್ರ, ಇನ್ನೊಂದು ದೇವಾಸ್ ಮಧ್ಯಪ್ರದೇಶಲ್ಲಿದೆ. ಓಕೆ, ಇನ್ನೊಂದು ಬಂದುಬಿಟ್ಟು ಇದು ಪ್ರೈವೇಟ್ ಲಿಮಿಟೆಡಲ್ಲಿ ಬರುತ್ತೆ, ನೋಟ್ ಮುದ್ರಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಬರುತ್ತೆ. ಅದರ ಅಡಿಯಲ್ಲಿ 2 ಬರುತ್ತೆ. ಯಾವುದ್ಯಾವುದು ಅಂದರೆ ಮೈಸೂರು ಒಂದು, ಮತ್ತು ಸಾಲ್ಬೋನಿ ವೆಸ್ಟ್ ಬೆಂಗಾಲಲ್ಲಿ ಒಂದಿದೆ. ಓಕೆ, ಇನ್ನೊಂದು ಬಂದುಬಿಟ್ಟು ಕಾಯಿನ್ ಮಿಂಟಿಂಗ್ ಎಲ್ಲೆಲ್ಲಿ ಮಾಡ್ತಾರೆ ಅಂತ ಕೇಳಿದ್ರೆ ಕ್ವಶನು, ನೋಯ್ಡಾ, ಹೈದರಾಬಾದು, ಮುಂಬೈ ಮತ್ತು ಕಲ್ಕತ್ತಾಲಿ ಮಾಡ್ತಾರೆ. ಇನ್ನೊಂದು ಇಲ್ಲಿ ವಿಷಯ ಏನು ನೆನ್ಪಿಟ್ಕೋಬೇಕು ಅಂತಂದರೆ, 1 ರೂಪಿ ನೋಟ್ ಬಿಟ್ಟರೆ ಮಿಕ್ಕಿದೆಲ್ಲ ನೋಟ್ಸ್ಗಳಲ್ಲಿ ಆರ್ ಬಿ ಐ ಗವರ್ನರ್ನ ಸೈನ್ ಇರುತ್ತೆ. 1 ರೂಪಿಯಲ್ಲಿ ಯಾರ್ದು ಇರುತ್ತೆ ಅಂತ ಕೇಳಿದಾಗ ಫೈನಾನ್ಸ್ ಸೆಕ್ರೆಟ್ರಿ ಅವ್ರದ್ದು ಇರುತ್ತೆ ಅಂತ ಹೇಳ್ಬೇಕು ನೀವು. ಓಕೆ, ಅದಾದಮೇಲೆ ಮಾನಿಟ್ರಿ ಪಾಲಿಸಿ ಅಂತ ಬರುತ್ತೆ. ಮಾನಿಟ್ರಿ ಪಾಲಿಸಿ ಗೌರ್ಮೆಂಟ್ ಆರ್ ಬಿ ಐ ಮಾಡುತ್ತೆ. ಏನಕ್ಕೆ ಮಾಡುತ್ತೆ ಅಂತಂದಾಗ, ಒಂದು ಮಾರ್ಕೆಟಲ್ಲಿ ಮನಿ ಫ್ಲೋ ಅಥವಾ ಕ್ರೆಡಿಟ್ ಫ್ಲೋನ ಕಂಟ್ರೋಲ್ ಮಾಡೋಕ್ಕೆ ಇವು ಟೂಲ್ಗಳನ್ನ ಯೂಸ್ ಮಾಡುತ್ತೆ. ಈ ಮಾನಿಟ್ರಿ ಪಾಲಿಸಿನ ಯಾರು ಮಾಡ್ತಾರೆ ಅಂತಂದಾಗ, ಮಾನಿಟ್ರಿ ಪಾಲಿಸಿ ಕಮಿಟಿ ಅಂತ ಇರುತ್ತೆ ಆರ್ ಬಿ ಐದು. ಆ ಕಮಿಟಿಯಲ್ಲಿ 6 ಜನ ಸದಸ್ಯರು ಇರ್ತಾರೆ. 6 ಜನರಲ್ಲಿ 3 ಆರ್ ಬಿ ಐಯಿಂದ ಇದ್ದರೆ 3 ಗೌರ್ಮೆಂಟ್ ಕಡೆಯಿಂದ ಇರ್ತಾರೆ. ಓಕೆ, ಮಾನಿಟ್ರಿ ಪಾಲಿಸಿ ಏನು ಟೂಲ್ಸ್ ಇದ್ದಾವೆ ಅದನ್ನು ನಾವು 2 ಥರ ವಿಂಗಡಣೆ ಮಾಡ್ತೀವಿ, ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್ ಅಂತ. ಸೊ ಕ್ವಾಂಟಿಟೇಟಿವ್ ಅಂತಂದರೆ ಯಾವುದು ಪರ್ಸೆಂಟೇಜ್ ಟರ್ಮಲ್ಲಿ ಇಂತಿಷ್ಟು ಪರ್ಸೆಂಟು ಅಥವಾ ಇಂತಿಷ್ಟು ವ್ಯಾಲ್ಯೂ ಅಂತ ಅಂದಾಗ ಕ್ವಾಂಟಿಟೇಟಿವ್ ಇರುತ್ತೆ. ಕ್ವಾಲಿಟೇಟಿವ್ ಅಂತಂದರೆ ಕೆಲವೊಂದು ಪ್ರೊಸೀಜರ್ ಇರ್ಬೋದು, ಗೈಡ್ಲೈನ್ಸ್ ಇರ್ಬೋದು, ಡೈರೆಕ್ಷನ್ಸ್ ಇರ್ಬೋದು, ಆರ್ ಬಿ ಐ ಕೊಡುತ್ತೆ. ಅದನ್ನು ಕ್ವಾಲಿಟೇಟಿವ್ ಮೆಜರ್ಸ್ ಅಂತ ಹೇಳ್ತೀವಿ. ಓಕೆ, ಕ್ವಾಂಟಿಟೇಟಿವ್ ಮೆಜರ್ಸ್ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ನಾವು ನೋಡೋಣ ಅದನ್ನು ಡೀಟೇಲಾಗಿ. ಒಂದನೇದಾಗಿ ಕ್ಯಾಶ್ ರಿಸರ್ವ್ ರೇಷೋ ಅಂತ ಬರುತ್ತೆ. ಕ್ಯಾಶ್ ರಿಸರ್ವ್ ರೇಷೋ ಅಂತಂದಾಗ ಏನು ಅಂದರೆ, ಆರ್ ಬಿ ಐ ಏನು ಮಾಡುತ್ತೆ, ಬ್ಯಾಂಕ್ಗಳಿಗೆ ಡೈರೆಕ್ಟ್ ಮಾಡುತ್ತೆ. ಏನಂತ, ಇಂತಿಷ್ಟು ಪರ್ಸೆಂಟ್ ಅಮೌಂಟು ನೀವು ಆರ್ ಬಿ ಐ ಹತ್ರ ಕ್ಯಾಶ್ ರೂಪದಲ್ಲಿ ಇಡಬೇಕು ಅಂತ. ಅದು ಏನಕ್ಕೆ ಹೇಳುತ್ತೆ ಅಂದರೆ, ಈ ಕೆಲವೊಂದು ಟೈಮಲ್ಲಿ ಬ್ಯಾಂಕ್ಗಳು ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಇದ್ದಾಗ ಆರ್ ಬಿ ಐ ಏನು ಮಾಡುತ್ತೆ, ಆ ಅಮೌಂಟಿಂದ ಹೆಲ್ಪ್ ಮಾಡುತ್ತೆ ಆ ಬ್ಯಾಂಕ್ಗಳನ್ನ ಆ ಫೈನಾನ್ಷಿಯಲ್ ಕ್ರೈಸಿಸಿಂದ ಹೊರಗಡೆ ತರೋಕ್ಕೆ. ಓಕೆ, ಅದಾದಮೇಲೆ SLR ಅಂತ ಇರುತ್ತೆ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷೋ ಅಂತ. ಇದ್ರ ಪ್ರಕಾರ ಏನು ಹೇಳುತ್ತೆ, ಆರ್ ಬಿ ಐ ಬ್ಯಾಂಕ್ಗಳಿಗೆ ಏನು ಡೈರೆಕ್ಟ್ ಮಾಡುತ್ತೆ, ಬ್ಯಾಂಕ್ಗಳು ಇಂತಿಷ್ಟು ಪರ್ಸೆಂಟು ಅವ್ರು ಏನು ಮಾಡಬೇಕು ಅಂತಂದರೆ, ಅವ್ರ ಹತ್ರ ಲಿಕ್ವಿಡ್ ರೂಪದಲ್ಲಿರೋ ಅಸೆಟ್ನ ಅವ್ರ ಹತ್ರ ಇಟ್ಕೋಬೇಕು ಅಂತ ಹೇಳುತ್ತೆ. ಲಿಕ್ವಿಡ್ ರೂಪದಲ್ಲಿರೋ ಅಸೆಟ್ಸ್ ಯಾವ್ಯಾವು ಅಂತ ಕೇಳಿದಾಗ, ಗೋಲ್ಡ್ ಆಗಿರ್ಬೋದು, ಗೌರ್ಮೆಂಟ್ ಅಪ್ರೂವ್ಡ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಅವನ್ನ ಇಟ್ಕೋಬೇಕು. ಯಾಕೆ ಲಿಕ್ವಿಡ್ ಅಂತ ಅಂತೀವಿ ಅವುಗಳನ್ನ ಅಂತಂದಾಗ, ಅವು ಮಾರಿದರೆ ನಾವು ಬೇಗ ಕ್ಯಾಶಲ್ಲಿ ಕನ್ವರ್ಟ್ ಮಾಡ್ಕೋಬೋದು ಅಂತ. ಓಕೆ, ಅದು ನಮಗೆ ಏನಾದರೂ ಕ್ರೈಸಿಸ್ ನಡೆದಾಗ ಕ್ರೈಸಿಸಿಂದ ಓವರ್ಕಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಅದಾದಮೇಲೆ ಬ್ಯಾಂಕ್ ರೇಟ್ ಅಂತ ಬರುತ್ತೆ. ಬ್ಯಾಂಕ್ ರೇಟ್ ಅಂದರೆ ಏನು, ಆರ್ ಬಿ ಐ ಹತ್ರ ಬ್ಯಾಂಕ್ಗಳು ಸಾಲ ತಗೋತವೆ. ಅದು ಲಾಂಗ್ ಟರ್ಮ್ಗೆ ಸಾಲ ತೊಗೊಂಡಾಗ ಆರ್ ಬಿ ಐ ಏನು ಮಾಡುತ್ತೆ, ಇಂತಿಷ್ಟು ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡುತ್ತೆ ಅದ್ರ ಮೇಲೆ. ಅದನ್ನು ನಾವು ಬ್ಯಾಂಕ್ ರೇಟ್ ಅಂತ ಕರಿತೀವಿ. ರೆಪೋ ರೇಟ್ ಅಂದಾಗ, ಬ್ಯಾಂಕ್ಗಳು ಆರ್ ಬಿ ಐ ಹತ್ರ ಸಾಲ ಪಡೆದಾಗ ಆರ್ ಬಿ ಐ ಏನು ಮಾಡುತ್ತೆ, ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೆ. ಬಟ್ ಈ ರೆಪೋ ರೇಟಲ್ಲಿ ಏನಿರುತ್ತೆ, ಶಾರ್ಟ್ ಟರ್ಮ್ಗೆ ಮಾತ್ರ ಲೋನ್ ತಗೊಂಡಿರ್ತಾರೆ. ಆ ಇಂಟ್ರೆಸ್ಟ್ ರೇಟ್ಗೆ, ಶಾರ್ಟ್ ಟರ್ಮ್ ಲೋನ್ ಇಂಟ್ರೆಸ್ಟ್ಗೆ ನಾವು ರೆಪೋ ರೇಟ್ ಅಂತ ಕರಿತೀವಿ. ರಿವರ್ಸ್ ರೆಪೋ ರೇಟ್ ಅಂದಾಗ ಏನು ಮಾಡುತ್ತೆ,
ಆರ್ ಬಿ ಐ ಖುದ್ದಾಗಿ ಬ್ಯಾಂಕ್ ಹತ್ರ ಸಾಲಗಳನ್ನ ಪಡೆಯುತ್ತೆ. ಅವಾಗೇನಾಗುತ್ತೆ, ಈ ಆರ್ ಬಿ ಐ ಏನು ಮಾಡುತ್ತೆ, ಬ್ಯಾಂಕ್ಗೆ ಕೆಲವೊಂದು ಇಂಟ್ರೆಸ್ಟ್ ಕೊಡಬೇಕಿರುತ್ತೆ. ಆ ಇಂಟ್ರೆಸ್ಟ್ ರೇಟ್ನ ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಯಾವಾಗಲೂ ರಿವರ್ಸ್ ರೆಪೋ ರೇಟ್ಗಿಂತ ಕಡಿಮೆ ಇರುತ್ತೆ. ಓಕೆ, ಅದಾದಮೇಲೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಬರುತ್ತೆ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂದರೆ ಏನು, ಓವರ್ನೈಟ್ ಫೆಸಿಲಿಟಿ ಅಂತ ಇರ್ತೀವಿ. ಫಾರ್ ಎಕ್ಸಾಂಪಲ್ 24 ಅವರ್ಸ್ಗೆ ಬ್ಯಾಂಕ್ ಹತ್ರ ಫೈನಾನ್ಷಿಯಲ್ ಕ್ರಂಚ್ ಆಗಿಬಿಟ್ಟು ಬ್ಯಾಂಕ್ಗೆ ದುಡ್ಡು ಬೇಕು. ಅವಾಗ ಏನು ಮಾಡುತ್ತೆ, ಬ್ಯಾಂಕು ಆರ್ ಬಿ ಐಗೆ ಹತ್ರ ಲೋನ್ ತಗೊಳುತ್ತೆ. ಆ ಲೋನ್ ತಗೋಬೇಕಾದ್ರೆ ಆರ್ ಬಿ ಐ ಏನು ಮಾಡುತ್ತೆ, ಇಂತಿಷ್ಟು ಪರ್ಸೆಂಟ್ ಚಾರ್ಜ್ ಮಾಡುತ್ತೆ ರೇಟ್ ಆಫ್ ಇಂಟ್ರೆಸ್ಟ್. ಅದಕ್ಕೆ ನಾವು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಅಂತ ಕರಿತೀವಿ. ಇದು ಯೂಶ್ವಲಿ ರೆಪೋ ರೇಟ್ಗಿಂತ 1% ಎಕ್ಸ್ಟ್ರಾ ಇರುತ್ತೆ. ಈ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ನ ಯಾರು ಯೂಸ್ ಮಾಡ್ಕೋಬೋದು ಅಂದರೆ ಓನ್ಲಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳು ಮಾತ್ರ ಯೂಸ್ ಮಾಡ್ಕೋಬೋದು. ಬೇರೆ ಬ್ಯಾಂಕ್ಗಳನ್ನು ಇದು ಅನ್ವಯ ಆಗಲ್ಲ ಇದರ ಅಡಿಯಲ್ಲಿ. ಓಕೆ, ಅದಾದಮೇಲೆ ಓಪನ್ ಮಾರ್ಕೆಟ್ ಆಪ್ರೇಷನ್ ಅಂತ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟಲ್ಲಿ ನಾವು ದುಡ್ಡು ತೊಗೋಬೇಕಿದ್ದಾಗ ಏನು ಮಾಡುತ್ತೆ, ಬ್ಯಾಂಕು ತನ್ನ SLR ಕೋಟಾ ಏನಿದೆಯೋ ಅದನ್ನು ಪ್ಲೆಡ್ಜ್ ಆಗಿ ಆರ್ ಬಿ ಐ ಹತ್ರ ಇಟ್ಟು ದುಡ್ಡು ತಗೊಳುತ್ತೆ. ಓಕೆ, ಓಪನ್ ಮಾರ್ಕೆಟ್ ಆಪ್ರೇಷನ್ ಅಂತ ಹೇಳ್ತೀವಿ. ಓಪನ್ ಮಾರ್ಕೆಟ್ ಆಪ್ರೇಷನ್ ಅಂದಾಗ ಏನು ಮಾಡುತ್ತೆ, ಆರ್ ಬಿ ಐ ಏನು ಮಾಡುತ್ತೆ, ಸೆಕ್ಯೂರಿಟಿಗಳನ್ನ ಬೈ ಅಥವಾ ಸೆಲ್ ಮಾಡುತ್ತೆ ಮಾರ್ಕೆಟಿಂದ. ಇದು ಏನಕ್ಕೆ ಮಾಡುತ್ತೆ ಅಂತಂದರೆ, ರಿಸೆಷನ್ ಮತ್ತು ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋಕ್ಕೆ ಮಾರ್ಕೆಟಿಂದ. ಫಾರ್ ಎಕ್ಸಾಂಪಲ್ ಏನು ಅಂದರೆ, ಆರ್ ಬಿ ಐ ಏನು ಮಾಡುತ್ತೆ, ಗೋರ್ಮೆಂಟ್ ಸೆಕ್ಯೂರಿಟಿನ ಬೈ ಮಾಡುತ್ತೆ. ಓಕೆ, ಬೈ ಮಾಡಿದಾಗ ಏನು ಮಾಡುತ್ತೆ ಅಂತಂದಾಗ, ರಿಸೆಷನ್ ಮಾರ್ಕೆಟ್ ಇದು ಯೂಶ್ವಲಿ ಯಾವ ಮಾಡುತ್ತೆ, ಮಾರ್ಕೆಟಲ್ಲಿ ರಿಸೆಷನ್ ಇದ್ದಾಗ ಬೈ ಮಾಡಿಬಿಟ್ಟು ಮಾರ್ಕೆಟಲ್ಲಿ ದುಡ್ಡನ್ನ ಇನ್ಫ್ಯೂಸ್ ಮಾಡುತ್ತೆ. ಹಾಗಾಗಿ ಬ್ಯಾಂಕ್ ಹತ್ರ ಜಾಸ್ತಿ ದುಡ್ಡು ಬಂದು ಮಾರ್ಕೆಟಲ್ಲಿ ಜಾಸ್ತಿ ದುಡ್ಡು ಬರುತ್ತೆ ಸಾಲಗಳ ರೂಪದಲ್ಲಿ. ಓಕೆ, ಅವಾಗೇನಾದರೆ ರಿಸೆಷನಿಂದ ನಾವು ಓವರ್ಕಮ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅದು. ಅದಾದಮೇಲೆ ಇನ್ನೊಂದು ಸೆಲ್ ಮಾಡುತ್ತೆ ಆರ್ ಬಿ ಐ ಗೌರ್ಮೆಂಟ್ ಸೆಕ್ಯೂರಿಟಿ. ಅದು ಯಾವಾಗ ಮಾಡುತ್ತೆ ಅಂದರೆ, ಮಾರ್ಕೆಟಲ್ಲಿ ಇನ್ಫ್ಲೇಷನ್ ಇರುತ್ತೆ, ಹಣದುಬ್ಬರ. ಅವಾಗೇನು ಮಾಡುತ್ತೆ, ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನ ಆರ್ ಬಿ ಐ ಸೆಲ್ ಮಾಡಿಬಿಟ್ಟು ಬ್ಯಾಂಕ್ಗಳ ಹತ್ರ ಇರೋ ದುಡ್ಡನ್ನ ಆರ್ ಬಿ ಐ ತಗೊಳ್ಳುತ್ತೆ. ಆವಾಗೇನಾಗುತ್ತೆ, ಮಾರ್ಕೆಟಲ್ಲಿ ಮನಿ ಫ್ಲೋ ಕಡಿಮೆ ಆಗುತ್ತೆ. ಕಡಿಮೆ ಆಗಿರೋದ್ರಿಂದ ಇನ್ಫ್ಲೇಷನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಅದಾದಮೇಲೆ ಕ್ವಾಲಿಟೇಟಿವ್ ಟೂಲ್ಸ್ ಅಂತ ಬರುತ್ತೆ. ಕ್ವಾಲಿಟೇಟಿವ್ ಟೂಲ್ಸು ಭಾಳ ಇಂಪಾರ್ಟೆಂಟ್ ಇಲ್ಲ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ. ಜಸ್ಟ್ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ. ಮಾರ್ಜಿನ್ ಕಾಸ್ಟ್ ಆಫ್ ಲೆಂಡಿಂಗ್ ಅಂತ ಬರುತ್ತೆ. ಅದಾದಮೇಲೆ ಕನ್ಸ್ಯೂಮರ್ ಕ್ರೆಡಿಟ್ ಕಂಟ್ರೋಲ್ ಅಂತ ಬರುತ್ತೆ. ರೇಷನಿಂಗ್ ಅಂತ ಬರುತ್ತೆ, ರೇಷನಿಂಗ್ ಆಫ್ ಕ್ರೆಡಿಟ್ ಅಂತ. ಅದಾದಮೇಲೆ ಮೋರಲ್ ಸುವೇಷನ್ ಅಂತ. ಅದಾದಮೇಲೆ ಡೈರೆಕ್ಟ್ ಆ್ಯಕ್ಷನ್ ಅಂತ ಬರುತ್ತೆ. ಇದರಲ್ಲಿ 1-2-3 ಹೇಳಬೇಕು ಅಂದಾಗ, ರೇಷನಿಂಗ್ ಆಫ್ ಕ್ರೆಡಿಟ್ ಅಂದಾಗ ಏನು ಬರುತ್ತೆ ಅಂದರೆ, ಆರ್ ಬಿ ಐ ಏನು ಮಾಡುತ್ತೆ, ಬ್ಯಾಂಕ್ಗಳಿಗೆ ಡೈರೆಕ್ಟ್ ಮಾಡುತ್ತೆ, ಈ ಕೆಲವೊಂದು ಸೆಕ್ಷನ್ಗಳಿನ ಇಂತಿಷ್ಟು % ನೀವು ಸ್ಪೆಂಡ್ ಮಾಡಲೇಬೇಕು, ಲೋನ್ ಕೊಡಲೇಬೇಕು ಅಂತ ಹೇಳುತ್ತೆ. ಅದನ್ನು ರ್ಯಾಷನಿಂಗ್ ಆಫ್ ಕ್ರೆಡಿಟ್ ಅಂತ ಹೇಳ್ತೀವಿ. ಮೋರಲ್ ಸುವೇಷನ್ ಅಂದಾಗ ಏನಂದರೆ, ಆರ್ ಬಿ ಐ ಏನು ಮಾಡುತ್ತೆ, ಬ್ಯಾಂಕ್ಗಳಿಗೆ ಗೈಡ್ಲೈನ್ಸ್ ಕೊಡುತ್ತೆ, ಇದೆಲ್ಲ ಫಾಲೋ ಮಾಡಿ, ಇಲ್ಲ ಅಂದರೆ ನೀವು NPA ಕಡೆ ಹೋಗ್ತಾ ಇದೆ ಅಂತ ಎಲ್ಲ ಸ್ಟ್ರಿಕ್ಟಾಗಿ ಒಂದು ಆರ್ಡರ್ ಕೊಡುತ್ತೆ. ಅಥವಾ ಒಂದು ಏನು ಅಂದರೆ ಬ್ಯಾಂಕ್ಗಳಿಗೆ ಒಂದು ರೆಗ್ಯುಲೇಷನ್ ಹೇಳುತ್ತೆ. ಓಕೆ, ಒಂದು ವೇಳೆ ಆ ಒಂದು ಗೈಡ್ಲೈನ್ಸನ್ನ ಫಾಲೋ ಮಾಡಿಲ್ಲ ಅಂದಾಗ ಏನು ಮಾಡುತ್ತೆ, ಆರ್ ಬಿ ಐ ಡೈರೆಕ್ಟ್ ಆ್ಯಕ್ಷನ್ ಅಂತ ತೊಗೊಳುತ್ತೆ. ಡೈರೆಕ್ಟ್ ಆ್ಯಕ್ಷನ್ ಅಂತಂದರೆ ಏನು, ಒಂದು ಆರ್ ಬಿ ಐ ಫೈನ್ ಹಾಕ್ಬೋದು ಅಥವಾ ಅವ್ರನ್ನ ಲೈಸೆನ್ಸ್ ರದ್ದು ಮಾಡ್ಬೋದು ಇದರಲ್ಲಿ. ಅದಾದಮೇಲೆ ಇನ್ನೂ ಕೆಲವೊಂದು ಪಾಯಿಂಟ್ಸ್ ಅಂದರೆ ಆರ್ ಆರ್ ಬಿಗಳಲ್ಲಿ ಒಂದು ಪಾಯಿಂಟ್ ಬಿಟ್ಟಿದ್ದೀನಿ ನಾನು ಫಸ್ಟ್ ವಿಡಿಯೋಲಿ. ಅದು ಆರ್ ಆರ್ ಬಿಯಲ್ಲಿ ಏನಂತಂದಾಗ, ಆರ್ ಆರ್ ಬಿಗಳ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಅಂದರೆ 50% ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ, ಸ್ಟೇಟ್ ಗೌರ್ಮೆಂಟ್ದು 15% ಇರುತ್ತೆ. ಅದಾದಮೇಲೆ ಇದು ಸ್ಪಾನ್ಸರ್ಡ್ ಬ್ಯಾಂಕ್ದು 35% ಇರುತ್ತೆ. ಓಕೆ, ಈ 35% ಸ್ಪಾನ್ಸರ್ಡ್ ಬ್ಯಾಂಕ್ ಏನಿದೆಯೋ ಅದು ಓನ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಲ್ಲಿ ಮಾತ್ರ ಇದನ್ನು ಸ್ಪಾನ್ಸರ್ಡ್ ಬ್ಯಾಂಕಾಗಿ ಆ್ಯಕ್ಟ್ ಮಾಡ್ಬೋದು. ಮತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಎಷ್ಟಿದಾವೆ ಇವಾಗ ಕರೆಂಟ್ಲಿ ಇಂಡಿಯಾದಲ್ಲಿ ಅಂತ ಕೇಳಿದಾಗ ಅದು 12 ಇದ್ದಾವೆ. ಓಕೆ, ಅದಾದಮೇಲೆ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಇದೆ. ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಕೇಳಿದಾಗ ಏನು ಹೇಳುತ್ತೆ, ಆರ್ ಬಿ ಐ ಏನು ಮಾಡುತ್ತೆ, ಎಲ್ಲ ಸೆಕ್ಷನ್ಗಳಿಗೆ ಇಂತಿಷ್ಟು % ನಾವು ಕೆಲವೊಂದು ಸೆಕ್ಷನ್ಗಳು ಭಾಳ ಇಂಪಾರ್ಟೆಂಟ್ ಇರುತ್ತೆ, ಅವು ವಲ್ನರೇಬಲ್ ಆಗಿರ್ತವೆ, ಅದಕ್ಕೆ ನಾವು ಕ್ರೆಡಿಟ್ ಕೊಡಲೇಬೇಕು ಅಂತ ಆರ್ ಬಿ ಐ ಏನು ಮಾಡುತ್ತೆ, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಇರುತ್ತೆ. ಯಾಕಂದರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಬೇಕು, ಯಾರನ್ನೂ ಡಿಸ್ಅಡ್ವಾಂಟೇಜ್ ಸೆಕ್ಷನು ಎಕ್ಸ್ಕ್ಲೂಡ್ ಆಗಬಾರ್ದು ಅಂತ ಈ ಪ್ರಯಾರಿಟಿ ಸೆಕ್ಟರ್ ಏನು ಮಾಡುತ್ತೆ, ಆರ್ ಬಿ ಐ ತಂದಿದೆ. ಇದ್ರ ಪ್ರಕಾರ ಏನಂದರೆ, ಬ್ಯಾಂಕ್ಗಳು ಇಂತಿಷ್ಟು % ಮಿನಿಮಮ್ ಸ್ಪೆಂಡ್ ಮಾಡಲೇಬೇಕು, ಲೋನ್ ಈ ಪ್ರಯಾರಿಟಿ ಸೆಕ್ಟರ್ ಕೊಡಲೇಬೇಕು ಅಂತ ಗೈಡೆನ್ಸ್ ಮಾಡುತ್ತೆ. ಅದರಲ್ಲಿ ಯಾವ್ಯಾವು ಅಂತಂದಾಗ, ಈಗ ನೋಡಿ, ಕಮರ್ಷಿಯಲ್ ಬ್ಯಾಂಕ್ಗಳು ಮತ್ತು ಫಾರಿನ್ ಬ್ಯಾಂಕ್ಗಳು. ಯಾವ ಫಾರಿನ್ ಬ್ಯಾಂಕ್ಗಳಂದರೆ
ಅವ್ರ ಬ್ಯಾಂಕ್ ಬ್ರಾಂಚಸ್ಗಳು 20ಗಿಂತ ಜಾಸ್ತಿ ಇರೋ ಬ್ಯಾಂಕ್ಗಳಿದ್ದರೆ ಅವಕ್ಕೆ ಟಾರ್ಗೆಟ್ ಎಷ್ಟಿದೆ ಪ್ರಯಾರಿಟಿ ಸೆಕ್ಟರ್ ಅಂದರೆ 40% ಇದೆ. ಅದರಲ್ಲೂ ಪ್ರಯಾರಿಟಿ ಸೆಕ್ಟ್ರಲ್ಲಿ ಡಿವೈಡ್ ಮಾಡಿದಾಗ ಅಗ್ರಿಕಲ್ಚರ್ ಬಂದಾಗ ಅಗ್ರಿಕಲ್ಚರ್ಗೆ 18% ಕೊಡಬೇಕು ಅವರು, ಮೈಕ್ರೋ ಎಂಟರ್ಪ್ರೈಸಸ್ಗೆ 7.5% ಕೊಡಬೇಕು, ಮತ್ತು ವೀಕರ್ ಸೆಕ್ಷನ್ಸ್ಗೆ 12% ಕೊಡಬೇಕು. ಮೊದಲು ಇದು 10% ಇತ್ತು, ಇವಾಗ ರಿವೈಸ್ ಮಾಡಿ 12% ಅಂತ ಮಾಡಿದ್ದಾರೆ. ಅದೇ ಫಾರಿನ್ ಬ್ಯಾಂಕ್ಗಳು ಯಾವ ಬ್ರಾಂಚಸ್ಗಳು 20%ಗಿಂತ ಕಡಿಮೆ ಇದ್ದಾವೆ ಅವಕ್ಕೂ 40% ಅಂತ ಇದೆ. ಬಟ್ ಅದರಲ್ಲಿ 32% ಏನಂದರೆ ಎಕ್ಸ್ಪೋರ್ಟ್ ಪ್ರಮೋಷನ್ಗೆ ಅವರು ಸ್ಪೆಂಡ್ ಮಾಡಬೇಕು. ಮಿಕ್ಕಿದ 8% ಯಾವುದೇ ಪ್ರಯಾರಿಟಿ ಸೆಕ್ಟರ್ಗೆ ಕೊಡ್ಬೋದು. ಅವರು ಅಗ್ರಿಕಲ್ಚರ್ಗೆ ಅದು ಕೊಡ್ಬೋದು, ಮೈಕ್ರೋ ಎಂಟರ್ಪ್ರೈಸ್ ಕೊಡ್ಬೋದು, ಅಥವಾ ವೀಕರ್ ಸೆಕ್ಷನ್ಸ್ ಕೊಡ್ಬೋದು. ಓಕೆ, ಇನ್ನು RRBಗಳು ಬಂದರೆ ರೀಜ್ನಲ್ ರೂರಲ್ ಬ್ಯಾಂಕ್ಗಳಿಗೆ ಪ್ರಯಾರಿಟಿ ಸೆಕ್ಟರ್ ಎಷ್ಟು ಟಾರ್ಗೆಟ್ ಇದೆ ಅಂದರೆ 75% ಟಾರ್ಗೆಟ್ ಇದೆ. ಆ 75%ಅಲ್ಲಿ ಮಿನಿಮಮ್ 18% ಅಂತೂ ಅಗ್ರಿಕಲ್ಚರ್ಗೆ ಕೊಡಬೇಕು. ಅದಾದಮೇಲೆ ಮೈಕ್ರೋ ಎಂಟರ್ಪ್ರೈಸಸ್ಗೂ 7.5%, ವೀಕರ್ ಸೆಕ್ಷನ್ಗೆ 15% ಅಂತ ಇದೆ. ಮತ್ತು ಅದೇ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಕೂಡ ಸೇಮ್ ಇದೆ, 75% ಟೋಟಲ್ ಪ್ರಯಾರಿಟಿ ಸೆಕ್ಟರ್ ಇದೆ. ಓಕೆ, ಟಾರ್ಗೆಟು ಅಗ್ರಿಕಲ್ಚರ್ 18%, ಮೈಕ್ರೋ ಎಂಟರ್ಪ್ರೈಸ್ 7.5, ಮತ್ತು ಇದು ವೀಕರ್ ಸೆಕ್ಷನ್ಗೆ 12% ಅಂತ ಇದೆ. ಓಕೆ, ನೆಕ್ಸ್ಟ್ ನೋಡೋಣ ನಾವು NPA ಅಂತ ಭಾಳ ನ್ಯೂಸಲ್ಲಿ ಇರುತ್ತೆ. NPA ಅಂದರೆ ಏನು? ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. ಓಕೆ, ಅದು ಏನಕ್ಕೆ ಅಂತೀವಿ, ಯಾವಾಗ ಅಂತೀವಿ ಅಂತ ನೋಡೋಣ ನಾವು. ನಾವು ಬ್ಯಾಂಕ್ ಏನು ಮಾಡುತ್ತೆ, ಯಾವುದೇ ಅಕೌಂಟ್ನ ಈ ಥರ ಕ್ಲಾಸಿಫೈ ಮಾಡುತ್ತೆ. ಒಂದನೇದಾಗಿ ಸ್ಟ್ಯಾಂಡರ್ಡ್ ಅಸೆಟ್ ಅಂತ ಕ್ಲಾಸಿಫೈ ಮಾಡುತ್ತೆ. ಸ್ಟ್ಯಾಂಡರ್ಡ್ ಅಸೆಟ್ ಅಂದರೆ ಏನು, ಯಾವುದೇ ಒಂದು ವ್ಯಕ್ತಿ ಲೋನ್ಗಳನ್ನ ತೊಗೊಂಡಿರೋ ವ್ಯಕ್ತಿ ಏನು ಕರೆಕ್ಟ್ ಟೈಮ್ಗೆ ಪೇ ಮಾಡ್ತಿರ್ತಾನೆ, ಅದು ಅಂಥ ಅಕೌಂಟ್ಗಳಿಗೆ ಸ್ಟ್ಯಾಂಡರ್ಡ್ ಅಕೌಂಟ್ ಅಥವಾ ಸ್ಟ್ಯಾಂಡರ್ಡ್ ಅಸೆಟ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ಸ್ಪೆಷಲ್ ಮೆನ್ಷನ್ ಅಕೌಂಟ್ 1, 2, 3 ಅಂತ ಬರ್ತವೆ. 0, 1, 2 ಅಂತ ಬರ್ತವೆ. ಸ್ಪೆಷಲ್ ಮೆನ್ಷನ್ ಅಕೌಂಟ್ ಅಂದರೆ ಏನು, ಇಂತಿಷ್ಟು ಪೀರಿಯಡಲ್ಲಿ, ಫಾರ್ ಎಕ್ಸಾಂಪಲ್ 30 ದಿನದ ಒಳಗಡೆ ಅವನು ಪೇ ಮಾಡಿಲ್ಲ ಅಂದರೆ ಸ್ಪೆಷಲ್ ಮೆನ್ಷನ್ ಅಕೌಂಟ್ 0 ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ವೇಳೆ 60 ದಿವಸ ಒಳಗೂ ಇನ್ನೂ ಲೋನ್ ಪೇ ಮಾಡಿಲ್ಲ ಅಂತಂದಾಗ, ಲೋನು ಅಥವಾ ಅದರ ಇಂಟ್ರೆಸ್ಟು ಪೇ ಮಾಡಿಲ್ಲ ಅಂದಾಗ ಸ್ಪೆಷಲ್ ಮೆನ್ಷನ್ ಅಕೌಂಟ್ 1 ಅಂತ ಹೇಳ್ತೀವಿ. 90 ಡೇಸ್ವರೆಗೂ ಕೊಟ್ಟಿಲ್ಲ ಅಂತಂದರೆ ಸ್ಪೆಷಲ್ ಮೆನ್ಷನ್ ಅಕೌಂಟ್ 2 ಅಂತ ಹೇಳ್ತೀವಿ. ಒಂದು ವೇಳೆ 90 ಡೇಸ್ ಮೇಲೆ ಕೊಡಲಿಲ್ಲ ಅಂದಾಗ ನಾವು NPA ಅಂತ ಅದನ್ನು ಘೋಷಣೆ ಮಾಡ್ತೀವಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೂ ಕೆಲವೊಂದು ಟಾಪಿಕ್ಸ್ ಉಳಿದಿದ್ದಾವೆ, ನೆಕ್ಸ್ಟ್ ಪಾರ್ಟಲ್ಲಿ ನಾನು ಅದನ್ನು ಕವರ್ ಮಾಡಿಬಿಡ್ತೀನಿ. ಥ್ಯಾಂಕ್ ಯು.